ಕರ್ನಾಟಕ ರಾಜ್ಯದಲ್ಲಿ ಒಂದು ಇಲಾಖೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಒಂದು ಬ್ರಹ್ಮಾಂಡವಾದಂತಹ ಭ್ರಷ್ಟಾಚಾರ ಯಾವತ್ತೂ ಕೂಡ ಕರ್ನಾಟಕ ಕಂಡಿರಲಿಲ್ಲ. ಈ ಭ್ರಷ್ಟಾಚಾರದ ಕೇಂದ್ರ ಬಿಂದು ಯಾರು ಅಂತ ಕೇಳಿದ್ರೆ ಸಚಿವರ ಕಚೇರಿ, ಸಚಿವರ ಮನೆನೇ ಇದರ ಕೇಂದ್ರ ಬಿಂದು. ಮತ್ತು ಇದಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಕೊಟ್ಟಿದ್ದರ ಕಾರಣಕ್ಕೆ ಇವತ್ತು ಒಬ್ಬ ಸಚಿವ ಲೈಸೆನ್ಸ್ ನಲ್ಲಿ, ವರ್ಗಾವಣೆನಲ್ಲಿ, ಪರವಾನಗಿಯನ್ನ ನವೀಕರಣ ಮಾಡೋದ್ರಲ್ಲಿ ಇದೆಲ್ಲದರಲ್ಲೂ ಕೂಡ ಇಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಲೋಕಸಭಾ ಚುನಾವಣೆ ಬಂದಾಗ ಇದೇ ಸರ್ಕಾರ ವಾಲ್ಮೀಕಿ ಹಗರಣವನ್ನು ಮಾಡಿ ಸರ್ಕಾರದ ಒಂದು ನಿಗಮದ ಹಣವನ್ನ ಲೋಕಸಭಾ ಚುನಾವಣೆಗೆ ಬಳಸಿಕೊಂಡಂತ ದಾಖಲೆಗಳು ಇವತ್ತಿಗೂ ಕೂಡ ಇದೆ. ಈಗ 5 ರಾಜ್ಯದ ಚುನಾವಣೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದು ಇಲಾಖೆಯನ್ನ ಭ್ರಷ್ಟಾಚಾರ ನಡೆಸಿ ಅದರಿಂದ ಬಂದಂತ ಹಣವನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಡುವಂತ ಒಂದು ದೊಡ್ಡ ತಯಾರಿಯನ್ನ ಸರ್ಕಾರ ಇವತ್ತು ಮಾಡಿತ್ತು. ಸ್ವತಃ ಅಬ್ಕಾರಿ ಇಲಾಖೆಯ DCI ಇದರಲ್ಲಿ ಭಾಗಿಯಾಗಿರುವಂತದ್ದು. ಕಾಂಟ್ರಾಕ್ಟ್ದಾರರು, ಅಬ್ಕಾರಿ ಇಲಾಖೆಯ ಸಂಘದವರು ನೇರ ಆರೋಪಗಳನ್ನು ಮಾಡಿದ್ದಾರೆ. ಆಡಿಯೋ ರೆಕಾರ್ಡ್ಗಳಿದೆ. ಇವೆಲ್ಲವೂ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನೈತಿಕತೆ ಇದ್ರೆ ತಕ್ಷಣ ಅವರನ್ನ ವಜಾ ಮಾಡಬೇಕಾಗಿತ್ತು ಸಚಿವ ಸಂಪುಟದಿಂದ. ಆಗ ಈ ಸರ್ಕಾರಕ್ಕೊಂದು ನೈತಿಕತೆ ನಿರ್ಮಾಣ ಆಗ್ತಾ ಇತ್ತು. ಸೊ ಇದನ್ನ ಖಂಡಿಸಿ ಅವರ ರಾಜೀನಾಮೆಯನ್ನು ಒತ್ತಾಯಿಸಿ ನಾವು NDA ಕಡೆಯಿಂದ ಇವತ್ತು ರಾತ್ರಿ ಹಗಲು ಧರಣಿಯನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟವನ್ನು ನಾಳೆಯಿಂದ ಜನರ ಹತ್ರ ತೆಗೆದುಕೊಂಡು ಹೋಗ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.